ತಮಿಳುನಾಡಲ್ಲಿ 108 ಸೀಟು ಗೆದ್ರೂ 118 ತಲೆನೋವಿನ ಬಲೆಯಲ್ಲಿ ಸಿಲುಕಿ ದಳಪತಿ ವಿಜಯ್ ಒದ್ದಾಡ್ತಾ ಇದ್ರು. ಈಗ ವಿಜಯ್ ನಂಬರ್ ಗೇಮ್ ಅನ್ನೋ ಬಲೆಯಿಂದ ಬಚಾವಾಗಿದ್ದು ಬಹುಮತವನ್ನ ಅಧಿಕೃತವಾಗಿ ಸಾಬೀತುಪಡಿಸಿದ್ದಾರೆ. ತಮಿಳುನಾಡು ರಾಜ್ಯಪಾಲರನ್ನ ಇಷ್ಟು ದಿನ ಕಾಂಗ್ರೆಸ್ ಟಿವಿಕೆ ಪಕ್ಷದ ಪ್ರಮುಖ ಜೊತೆಯಷ್ಟೇ ಭೇಟಿ ಆಗ್ತಾ ಇದ್ರು. ಆದ್ರೆ ಇವತ್ತು ನಟ ವಿಜಯ್ ಎಲ್ಲ ಮೈತ್ರಿಕೂಟದ ನಾಯಕರನ್ನ ಕರ್ಕೊಂಡು ಸೀದಾ ಲೋಕಭವನಕ್ಕೆ ಬಂದರು. ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವರ ಮುಂದೆ ಮೈತ್ರಿಕೂಟದ ನಾಯಕರನ್ನೆಲ್ಲ ಕೂರಿಸಿದ್ರು. ಇವರೇ ನಮ್ಮ ಮೈತ್ರಿಕೂಟದ ನಾಯಕರು ಅಂತ ಪರಿಚಯಿಸಿದರು. 120 ಶಾಸಕರ ಬಹುಮತ ಸಾಬೀತಿನ ಪತ್ರಗಳನ್ನು ಗವರ್ನರ್ ಅವರ ಕೈಗಿಟ್ರು. ಇಷ್ಟು ದಿನ ಗವರ್ನರ್ ಬಹುಮತ ಸಾಬೀತುಪಡಿಸಿ ಅಂತ ವಿಜಯ್ಗೆ ಶಾಕ್ ಕೊಡ್ತಾ ಇದ್ರು. ಬಹುಮತ ಸಾಬೀತುಪಡಿಸದಿದ್ರೆ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸೋಕು ರಾಜ್ಯಪಾಲರು ರೆಡಿ ಆಗ್ತಾ ಇದ್ರು. ಎಲ್ಲದರ ಜೊತೆಗೆ ಪುದುಚೇರಿಗೂ ಹಂಗಾಮಿ ರಾಜ್ಯಪಾಲರಾಗಿರೋ ಅರ್ಲೇಕರ್ 2 ದಿನ ಪುದುಚೇರಿ ಪ್ರವಾಸಕ್ಕೂ ಹೋಗೋಕೆ ರೆಡಿ ಆಗಿದ್ರು. ಅಷ್ಟರಲ್ಲೇ ವಿಜಯ್ ನಂಬರ್ ಗೇಮ್ ಗೆದ್ದು ಗವರ್ನರ್ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ. ಇನ್ನು ಬಹುಮತ ನಂಬರ್ ಗೆಲ್ಲಲು ವಿಜಯ್ ಟಿವಿಕೆ ಪಕ್ಷದವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ನೆನ್ನೆ ಮಧ್ಯರಾತ್ರಿಯಿಂದ ವಿಜಯ್ ಟೀಮ್ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಪಕ್ಷದವರ ಬೆನ್ನು ಬಿದ್ದಿದ್ರು. ಆದ್ರೆ ವಿಜಯ್ ಪಕ್ಷಕ್ಕೆ ಬೆಂಬಲ ಸೂಚಿಸಲು ಎರಡೂ ಪಕ್ಷದವರು ಸಾಲು ಸಾಲು ಷರತ್ತುಗಳನ್ನು ಹಾಕಿದ್ರು. ಈಗ ಎಲ್ಲ ಷರತ್ತುಗಳ ಹಗ್ಗಜಗ್ಗಾಟ ಕೊನೆಯಾಗಿದ್ದು ವಿಜಯ್ಗೆ ಬೆಂಬಲ ಸೂಚಿಸಿದ್ದಾರೆ. ಸರ್ಕಾರ ರಚಿಸಲು IUML ಟಿವಿಕೆಗೆ ಬೇಷರತ್ತಾದ ಬೆಂಬಲ ಕೊಟ್ಟಿದೆ. ಬೆಂಬಲದ ಪತ್ರವನ್ನು ಮುಸ್ಲಿಂ ಲೀಗ್ ನಾಯಕರು ಟಿವಿಕೆ ಪಕ್ಷದವರಿಗೆ ಹಸ್ತಾಂತರ ಮಾಡಿದ್ದಾರೆ. ವಿಜಯ್ ಟಿವಿಕೆ ಪಕ್ಷಕ್ಕೆ ತಮಿಳುನಾಡಿನ ವಿಸಿಕೆ ಅಧ್ಯಕ್ಷ ತಿರುಮಾವಲವನ್ನು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಟಿವಿಕೆ ಪಕ್ಷದ ಚುನಾವಣಾ ಪ್ರಚಾರದ ಪ್ರಧಾನ ಕಾರ್ಯದರ್ಶಿ ಅಧವ್ ಅರ್ಜುನ್ ಅವರಿಗೆ ಅಧಿಕೃತ ದೃಢೀಕರಣ ಪತ್ರವನ್ನು ನೀಡಿ ಟಿವಿಕೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. We extended our support without any participation in the ministry, any other terms and conditions. We have given supporting letter to TVK to attain the magic number 118. Now he got 118 members. VCK will not be an obstacle to form the government by Sri Joseph Vijay. In pursuance of that policy pursued by our other allies, IUML also has given support to the formation of government in Tamil Nadu under leadership of TVK. We have discussed it a lot, yes. Yesterday also we discussed everything. ಬಹುಮತ ಅನ್ನೋ ನಂಬರ್ ಗೇಮ್ನಲ್ಲೀಗ ವಿಜಯ್ ಗೆದ್ದಾಗಿದೆ. ಈಗ ವಿಜಯ್ ಮೈತ್ರಿಕೂಟದ ಶಕ್ತಿ 120ಕ್ಕೆ ಹೋಗಿದೆ. ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ಬೇಕಾಗಿದ್ದಂತ ಸಂಖ್ಯೆ 118. ಈಗ ವಿಜಯ್ ಬಲ 120ಕ್ಕೆ ಹೋಗಿದೆ. ಹೀಗಾಗಿ ನಾಳೆನೆ ವಿಜಯ್ ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಸಿದ್ಧತೆಗಳು ಕೂಡ ಈಗಾಗಲೇ ಆರಂಭ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ, 107 ಟಿವಿಕೆ ಹೊಂದಿದ್ರೆ ಕಾಂಗ್ರೆಸ್ 5 ಸ್ಥಾನಗಳ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಸಿಪಿಐ 2 ಸ್ಥಾನಗಳ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಇದರ ಜೊತೆಗೆ ಸಿಪಿಐಎಂ ಮತ್ತು ಸಿಪಿಎಂ ತಲಾ 2 ಸ್ಥಾನಗಳನ್ನು ಕೊಟ್ಟಿರುವಂತದ್ದು ಟಿವಿಕೆಗೆ. ಇದರ ಜೊತೆಗೆ ವಿಸಿಕೆ ಏನ್ ಮಾಡುತ್ತೆ ಅನ್ನೋದೇ ಇಲ್ಲಿವರೆಗೂ ಇದ್ದಂತ ಪ್ರಶ್ನೆಯಾಗಿತ್ತು. ಅವರು ಕೂಡ ಬೇಷರತ್ತಾಗಿ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಯಾವುದೇ ರೀತಿಯಾದಂತಹ ಷರತ್ತುಗಳನ್ನ ಹಾಕದೇನೆ ವಿಸಿಕೆ ಕೂಡ ಟಿವಿಕೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಮತ್ತೆ ಇದರ ಜೊತೆಗೆ ಮುಸ್ಲಿಂ ಲೀಗ್ ಪಾರ್ಟಿ ಕೂಡ 2 ಸ್ಥಾನಗಳನ್ನ ಟಿವಿಕೆಗೆ ಕೊಟ್ಟಾಗಿದೆ. ಅವರು ಕೂಡ ಬೇಷರತ್ತಾಗಿ ಬೆಂಬಲ ಅಂತ ಹೇಳಿರೋದು. ನೈತಿಕವಾಗಿ ನಮ್ಮ ಬೆಂಬಲ ಇರುತ್ತೆ, ಯಾವುದೇ ರೀತಿಯಾದಂತಹ ಡಿಮ್ಯಾಂಡ್ಗಳು ಇಲ್ಲ ಅನ್ನುವಂಥದ್ದನ್ನ ಈಗ ಸ್ಪಷ್ಟಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ದಳಪತಿ ವಿಜಯ್ ಅವರ ಕೈಯಲ್ಲಿ ಬರೋಬ್ಬರಿ 120 ಸ್ಥಾನಗಳಿದೆ. 120 ಶಾಸಕರುಗಳ ಬೆಂಬಲದ ಜೊತೆಗೆ ಗವರ್ನರ್ ಅವರ ಅಂಕಿತವನ್ನ ಈಗಾಗಲೇ ತೆಗೆದುಕೊಂಡಾಗಿದೆ. ಇನ್ನು 10 ಗಂಟೆಗೆ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಅಂದುಕೊಂಡಂಗೆ ನಾಳೆ ಪ್ರಮಾಣ ವಚನಕ್ಕೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ಪ್ರಮಾಣ ವಚನ ವಿಜಯ್ಗೆ ಬೋಧನೆ ಮಾಡ್ತಾ ಇರುವಂತದ್ದು ಗವರ್ನರ್ ಅರ್ಲೇಕರ್ ಅವರು. ವಿಜಯ್ ಜೊತೆಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ತಮಿಳುನಾಡು ರಾಜ್ಯಪಾಲರ ಕಚೇರಿಯಿಂದಲೇ ಈ ಒಂದು ಸ್ಪಷ್ಟನೆ ಹೊರಬಿದ್ದಿದೆ. 3 ದಿನದ ಹಿಂದೆಯೇ ರೆಡಿಯಾಗಿರುವಂತಹ ಪದಗ್ರಹಣ ವೇದಿಕೆ
ಬಟ್ ಈ ಹಾವು ಏಡಿ ಆಟದಲ್ಲಿ ಇದು ಹಿಂದಕ್ಕೆ ಹೋಗ್ತಾ ಇತ್ತು. ಚೆಂಗಲ್ಪಟ್ಟು ರೆಸಾರ್ಟ್ನಲ್ಲಿರುವಂತಹ ಟಿವಿಕೆ ಶಾಸಕರು ರೆಸಾರ್ಟ್ನಿಂದ ನಾಳೆ ಚೆನ್ನೈಗೆ ಆಗಮಿಸ್ತಾ ಇದ್ದಾರೆ. ಟಿವಿಕೆ ಪಡೆ 10,000ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಗೆ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ತಮಿಳುನಾಡಿಗೆ ಮುಖ್ಯಮಂತ್ರಿ ಆಗ್ತಿರೋ ವಿಜಯ್ಗೆ ಇಲ್ಲಿವರೆಗೂ ನೋಡಿದ್ದು ಬರೀ ನಂಬರ್ ಗೇಮ್ ಆಟ ಮಾತ್ರ. ಆದ್ರೆ ವಿಜಯ್ಗೆ ನಾಳೆಯಿಂದ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗ್ತಾ ಇದೆ. ನಟ ವಿಜಯ್ಗೆ ಬೆಂಬಲ ಕೊಟ್ಟಿರುವಂತಹ ಎಲ್ಲಾ ಪಕ್ಷಗಳು ವಿಜಯ್ ಕಡು ವಿರೋಧಿ ಪಡೆಯ ಸ್ನೇಹಿತರೆ. ತಮಿಳುನಾಡಲ್ಲಿ ಡಿಎಂಕೆ ಮೈತ್ರಿಕೂಟದಲ್ಲಿದ್ದಂತಹ ಪಕ್ಷಗಳೇ ಯಾವ ಡಿಎಂಕೆ ಪಕ್ಷದ ರಾಜಕಾರಣವನ್ನ ವಿರೋಧಿಸಿ ವಿಜಯ್ ಪಟ್ಟಕ್ಕೆ ಏರ್ತಾ ಇದ್ದಾರೋ ಈಗ ಅದೇ ಡಿಎಂಕೆ ಮಿತ್ರರ ಬೆಂಬಲವನ್ನ ಕೊಡಿಸಿ ಹೊಸ ಆಟ ಶುರು ಮಾಡ್ತಾ ಇದೆ. ವಿಜಯ್ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆಯನ್ನೂ ತಂದಿಟ್ಟಿದೆ. ಇದಕ್ಕೆ ಸಾಕ್ಷಿ ಡಿಎಂಕೆ ನಾಯಕ ಇಳಂಗೋವನ್ ಕೊಟ್ಟಿರುವಂತಹ ಆಶ್ಚರ್ಯಕರ ಹೇಳಿಕೆ. Yeah, but they are not part of the team. They just want a government to be formed because for the past 3-4 days government could not be formed because of want of numbers. So they are surprised. They have said that we will stick to our policies. We are only giving outside support. That's all. Congress should have come and met our leader because we had given them 28 seats and 5 members have won, and we had also given them one Rajya Sabha seat which they have taken, but they have not come. That is Congress. That is why Congress is losing in many of the states. ಇಳಂಗೋವನ್ ಡಿಎಂಕೆ ಪಕ್ಷದ ವಕ್ತಾರರು ಟಿವಿಕೆ ಪಕ್ಷಕ್ಕೆ ಬೆಂಬಲ ಕೊಟ್ಟವರೆಲ್ಲ ನಮ್ಮ ಮಿತ್ರರೇ. ವಿಜಯ್ ಸರ್ಕಾರದಲ್ಲಿ ಯಾರು ಮಂತ್ರಿ ಸ್ಥಾನ ಅಲಂಕರಿಸಲ್ಲ ಅಂದಿದ್ದಾರೆ. ಜೊತೆಗೆ ನಮ್ಮ ಸಿದ್ಧಾಂತಗಳನ್ನು ಬಿಟ್ಟುಕೊಡಲ್ಲ ಅಂತ ಹೇಳಿ ವಿಜಯ್ಗೆ ಅಗ್ನಿ ಪರೀಕ್ಷೆಯನ್ನ ತಂದಿಟ್ಟಿದ್ದಾರೆ. ವಿಜಯ್ಗೆ ಬೆಂಬಲಿಸಿದಂತಹ 13 ಶಾಸಕರು ಡಿಎಂಕೆ ಮಿತ್ರರೇ. ರಾಷ್ಟ್ರಪತಿ ಆಳ್ವಿಕೆಯನ್ನ ತಪ್ಪಿಸೋಕೆ ವಿಜಯ್ಗೆ ಈಗ ಬಾಹ್ಯ ಬೆಂಬಲ ವ್ಯಕ್ತವಾಗಿದೆ. ಸಿಪಿಐಎಂ ಕಾಂಗ್ರೆಸ್ನವರು ಸಂಪುಟ ಸೇರಬಹುದು. ಆದ್ರೆ ವಿಸಿಕೆ ಐಯುಎಂಎಲ್ನ 4 ಶಾಸಕರದ್ದೇ ಈಗ ವಿಜಯ್ಗೆ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಸದ್ಯಕ್ಕೆ 6 ತಿಂಗಳು ಸರ್ಕಾರ ಹೇಗೆ ನಡೆಸ್ತಾರೆ ಅಂತ ನೋಡ್ತಾರೆ. 6 ತಿಂಗಳ ಬಳಿಕ ಏನಾದ್ರೂ ಬದಲಾವಣೆ ಆಗಬಹುದು. ಡಿಎಂಕೆ ಮತ್ತು ಎಐಡಿಎಂಕೆ ಒಂದಾದ್ರೆ ವಿಸಿಕೆ ಆಚೆ ಬರಬಹುದು. ಈ ಮೈತ್ರಿಯಿಂದ ಮುಸ್ಲಿಂ ಲೀಗ್ ನಾಯಕರು ವಿಜಯ್ಗೆ ಆಗ ಕೈ ಕೊಡಬಹುದು. ಹೀಗಾಗಿ ವಿಜಯ್ಗೆ 120 ನಂಬರ್ ಇದ್ರೂ ಕೂಡ ಈಗಲೂ ಅಗ್ನಿ ಪರೀಕ್ಷೆ ಅನ್ನುವಂತ ರೀತಿಯಲ್ಲಿದೆ ಆ ಪರಿಸ್ಥಿತಿ. ಬರೀ ಡಿಎಂಕೆ ಮೈತ್ರಿಕೂಟದವರಷ್ಟೇ ಅಗ್ನಿ ಪರೀಕ್ಷೆಯನ್ನ ವಿಜಯ್ಗೆ ಕೊಟ್ಟಿಲ್ಲ. ಇವತ್ತು ರಾಜ್ಯಪಾಲರು ವಿಜಯ್ಗೆ ಇನ್ನೊಂದು ಅಗ್ನಿ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಅದೇ 3 ದಿನದ ಡೆಡ್ ಲೈನ್. ಆದರೆ ನಾಳೆಯ ಬೆಳಿಗ್ಗೆ 10 ಗಂಟೆಗೆ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಒಂದು ಕಡೆ ಆಗ್ತಾ ಇದೆ. ಪ್ರಮಾಣ ವಚನ ಸ್ವೀಕರಿಸಿದ 3 ದಿನದಲ್ಲಿ ಬಹುಮತ ತೋರಿಸಬೇಕಾಗತ್ತೆ ಗವರ್ನರ್ಗೆ. ಸರ್ಕಾರ ರಚನೆಯಾದ 3 ದಿನದಲ್ಲಿ ಸಂಖ್ಯಾಬಲವನ್ನ ತೋರಿಸಬೇಕು. 118 ವಿಧಾನಸಭೆ ಸದನದಲ್ಲಿ 120 ಶಾಸಕರ ಬಹುಮತವನ್ನ ಕೊಡಲೇಬೇಕಾಗತ್ತೆ, ತೋರಿಸಬೇಕಾಗತ್ತೆ. 120 ಅಲ್ದಿದ್ರೂ ಕೂಡ ಕನಿಷ್ಠ ಅಲ್ಲಿರುವಂತ ಮಾರ್ಜಿನ್ 118 ಶಾಸಕರ ಬಹುಮತವಾದ್ರೂ ಕೂಡ ಇರಬೇಕಾಗತ್ತೆ. ಈ ಬಹುಮತ ಸಾಬೀತುಪಡಿಸಿ ಗವರ್ನರ್ಗೆ ವರದಿಯನ್ನ ನೀಡಬೇಕು. ಬಹುಮತ ನೀಡಿದ ಎಲ್ಲ ಶಾಸಕರ ವಿವರಣೆಯನ್ನು ಕೂಡ ಸಲ್ಲಿಸಬೇಕು. ಇದಕ್ಕೆಲ್ಲ ಗವರ್ನರ್ ವಿಜಯ್ಗೆ ಕೊಟ್ಟಿರುವುದು 3 ದಿನ ಟೈಮ್ ಮಾತ್ರ. ಹಾಗಾಗಿ ನಾಳೆಯಿಂದ ವಿಜಯ್ಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗ್ತಾ ಇದೆ. ತಮಿಳುನಾಡಲ್ಲಿ ಈ ಕ್ಷಣಕ್ಕೆ ವಿಜಯ್ ಖುಷಿಯಲ್ಲಿದ್ದಾರೆ. ಸಿಎಂ ಆದ್ಮೇಲೆ ಹೇಗೆ ಸರ್ಕಾರವನ್ನ ನಡೆಸ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಅತಿ ದೊಡ್ಡ ಕುತೂಹಲ. ಇದೆಲ್ಲದರ ಮಧ್ಯೆ ಡಿಸಿಎಂ ಶಿವಕುಮಾರ್ ತಮಿಳುನಾಡಿಗೆ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಪುದುಚೇರಿಯಲ್ಲಿ ಡಿಕೆ ಶಿವಕುಮಾರ್ ಉಳ್ಕೊಂಡಿದ್ದಾರೆ. ಪುದುಚೇರಿಯ ಕಾರೈಕಲ್ನಲ್ಲಿರುವಂತಹ ತಿರುನಲ್ಲಾರ್ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಟಿವಿಕೆಗೆ ಕಾಂಗ್ರೆಸ್ ಬದ್ಧವಾಗಿರುತ್ತೆ ಅಂತ ಹೇಳಿದ.